ಸಿಗರೆಟ್ ಬಂಡಲ್ ಕಳ್ಳತನದ ಆರೋಪದ ಮೇರೆಗೆ ಯುವಕನೊಬ್ಬನನ್ನ ರೂಮ್ನಲ್ಲಿ ಕೂಡಿ ಹಾಕಿ ಚಿತ್ರಹಿಂಸೆ ನಡೆ ಸಾವಿಗೆ ಕಾರಣರಾದ 5 ಆರೋಪಿಗಳನ್ನ ಕಲಬುರಗಿ ನಗರ ಪೊಲೀಸರು ಸೋಮವಾರ ಬಂಧಿಸಿದ್ದಾರೆ. ಪ್ರಗತಿ ಕಾಲನಿ ನಿವಾಸಿ ಶಶಿಕಾಂತ್ ನಾಟಿಕರ್ನನ್ನ 1.40 ಲಕ್ಷ ರೂಪಾಯಿ ಮೌಲ್ಯದ ಸಿಗರೆಟ್ ಬಂಡಲ್ ಕದ್ದಿದ್ದು ದಂಡ ಕೊಡುವಂತೆ ಚಿತ್ರಹಿಂಸೆ ನೀಡಿ ಕೊಲೆಗೆ ಕಾರಣರಾದ ಬ್ಲಡ್ ಬ್ಯಾಂಕ್ ಮಾಲೀಕ ಚಂದ್ರಶೇಖರ್ ಪಾಟೀಲ್, ರಾಹುಲ್ ಪಾಟೀಲ್, ಆದಿತ್ಯ ಅಲಿಯಾಸ್ ಆದೇಶ್, ಓಂ ಪ್ರಕಾಶ್ ಗೊರವಾಡಿ ಹಾಗೂ ಅಶ್ಫಕ್ ಅಹ್ಮದ್ನನ್ನ ಬಂಧಿಸಿ ವಿಚಾರಣೆ ನಡೆಸಿ ನ್ಯಾಯಾಂಗ ವಶಕ್ಕೆ ಒಪ್ಪಿಸಲಾಗಿದೆ. ನಗರ ಪೊಲೀಸ್ ಆಯುಕ್ತ ಡಾಕ್ಟರ್ ಶರಣಪ್ಪ ಎಸ್ ಡಿಗೆ ಮಾರ್ಗದರ್ಶನದಲ್ಲಿ ಪ್ರಕರಣದ ತನಿಖೆಗೆ ಎಸಿಪಿ ಚಂದ್ರಶೇಖರ್ ಜಿ ನೇತೃತ್ವದಲ್ಲಿ ಎಂಬಿನಗರ ಠಾಣೆ ಪಿಐ ಶಿವಾನಂದ ವಾಲಿಕರ್, ಎಎಸ್ಐಗಳಾದ ನಜೀಮುದ್ದೀನ್, ಚಂದ್ರಕಾಂತ್ ಹಾಗೂ ಸಿಬ್ಬಂದಿ ಗುರುರಾಜ್, ನಾಗರಾಜ್, ದಸ್ತಯ್ಯ, ಮಹೇಶ್, ಸಂತೋಷ್, ಚೌಕ್ ಠಾಣೆ ಸಿಬ್ಬಂದಿ ರಾಜಕುಮಾರ್ ಚೌಧರಿ, ತೌಶೀಫ್ ಅಹಮದ್ ಅವರನ್ನು ಒಳಗೊಂಡ 2 ತಂಡಗಳನ್ನ ಕಾರ್ಯಾಚರಣೆ ನಡೆಸಿ ಆರೋಪಿಗಳನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಇನ್ನು ಖಾಸಗಿ ಶಾಲೆಯೊಂದರಲ್ಲಿ ವ್ಯಾನ್ ಕ್ಲೀನರ್ ಆಗಿದ್ದ ಶಶಿಕಾಂತ್ ನಾಟಿಕರ್ ಮತ್ತು ಆತನ ಸ್ನೇಹಿತ ಆಕಾಶ್ನ ಬ್ಲಡ್ ಬ್ಯಾಂಕ್ ಮಾಲೀಕ ಮತ್ತು ಸಹಚರರು ಕೂಡಿ ಸಿಗರೆಟ್ ಕದ್ದಿದ್ದಾರೆ ಎಂದು ಕಟ್ಟಿಗೆ, ಬೆಲ್ಟ್, ಕೈ ಹಾಗೂ ಕಾಲಿನಿಂದ ಹೊಡೆದಿದ್ದಲ್ಲದೆ ಜಾತಿ ನಿಂದನೆ ಮಾಡಿದ್ದಾರೆ. ನಂತರ ಮನೆಗೆ ಹೋಗುವಾಗ ಶಶಿಕಾಂತ್ ಮೃತಪಟ್ಟಿದ್ದು ಆರೋಪಿಗಳು ಹೊಡೆದಿದ್ದೇ ಸಾವಿಗೆ ಕಾರಣ ಎಂದು ಕೊಲೆ ಕೇಸ್ ದಾಖಲಿಸಲಾಗಿತ್ತು.